ತಾಲೂಕಿನ ಮಣೇನಹಳ್ಳಿ ಹಾಗೂ ಜಡಗನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗಳಿಗೆ ಇಂದು ಚಿಕ್ಕಮಗಳೂರು ತಾಲೂಕು ಕುರುಬರ ಸಂಘದ ವತಿಯಿಂದ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ, ಲೇಖನಿ ಸಾಮಗ್ರಿಯನ್ನು ವಿತರಿಸುವ ಮೂಲಕ ವಿದ್ಯಾರ್ಜನೆಗೆ ಒತ್ತು ನೀಡಲಾಯಿತು. ಏನು ಅದೇನು ಬೇಜಾರಾದ ಸಂಗತಿ ಅಲ್ಲ. ನಾವು ಇಲ್ಲಿ ಸೇರಿರುವಕ್ಕಂಥವ್ರು ಯಾರು ಕೂಡ ತುಂಬ ಬಲಾಢ್ಯ ಫ್ಯಾಮಿಲಿಯವರೇನಲ್ಲ, ಸಣ್ಣ ಸಣ್ಣ ರೈತರ ಮಕ್ಕಳು. ಏನು ನಾವು ತಾಲೂಕಿನಲ್ಲಿ ಕೆಲವೇ ಶಾಲೆಗಳು ಇದ್ದ ಶಾಲೆಗಳಿದ್ದಾವೆ. ಅದರಲ್ಲಿ ಮಣೇನಹಳ್ಳಿ ಶಾಲೆ ಸಹ ಈ ವೇಳೆ ಮಾತನಾಡಿದ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಎಂಇ ರಾಜು, ಶಾಲೆಗಳಲ್ಲಿ ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತಗೊಳಿಸದೆ ಜಾತ್ಯತೀತ ನಿಲುವಿನೊಂದಿಗೆ ಶಾಲೆಯ ಎಲ್ಲ ವರ್ಗದ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಿಸಲಾಗಿದೆ. ವಿಶೇಷವಾಗಿ ಕಡುಬಡತನ ಮಧ್ಯಮ ವರ್ಗದ ಕುಟುಂಬದ ಮಕ್ಕಳಿಗೆ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು. ಇವತ್ತು ನಾವು ಮಣೇನಹಳ್ಳಿ ಗ್ರಾಮದಲ್ಲಿ ಚಿಕ್ಕಮಗಳೂರು ತಾಲೂಕು ಕುರುಬರ ಸಂಘದ ವತಿಯಿಂದ ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇಡೀ ತಾಲೂಕಿನಾದ್ಯಂತ ಎಲ್ಲ ಸಮಾಜದ ಬಾಂಧವರ ಮಕ್ಕಳಿಗೆ ನೋಟ್ಬುಕ್ ಕೊಡುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮವು ನಮ್ಮೆಲ್ಲ ಸಂಘದ ನಿರ್ದೇಶಕರ ಸಹಕಾರದಿಂದ ನಡೆಸ್ತಿದ್ದೀವಿ. ನಾವು ಯಾರೂ ಇಲ್ಲಿ ಬಲಾಢ್ಯರ ಶ್ರೀಮಂತರ ಮಕ್ಕಳಿಲ್ಲ, ಸಣ್ಣ ಸಣ್ಣ ರೈತರ ಮಕ್ಕಳು, ಸಮಾಜದ ಕಡುಬಡ ಮಕ್ಕಳಿಗೂ ಕೂಡ ವಿದ್ಯೆ ವಂಚಿತವಾಗಿ ಪಠ್ಯ ಪುಸ್ತಕ ತಗೊಳ್ಳದಿರೋ ಶಕ್ತಿ ಇರುವಂಥ ಸಂದರ್ಭದಲ್ಲಿ ನಾವು ಅಂಥ ಮಕ್ಕಳಿಗೆಲ್ಲ ಕೊಟ್ಟು ನಮ್ಮ ಸಮಾಜದ ಮಕ್ಕಳುಗಳನ್ನು ಮುನ್ನೆಲೆಗೆ ತರಬೇಕಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದೀವಿ. ನಮ್ಮ ಸಮಾಜದ ಹಿರಿಯ ಮುಖಂಡರು ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರೆ. ಮುಂದೆನೂ ಕೂಡ ಹೀಗೆ ಜೋಡಿಸ್ಲಿ ಅಂತೇಳಿ ಅವರು ಕೂಡ ಕೇಳ್ತಾ, ಏನು ಈ ಒಂದು ನಮ್ಮ ಸಂಘದ ಎಲ್ಲ ನಿರ್ದೇಶಕರಿಗೂ ಕೂಡ ನಾನು ಕೂಡ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಮೂರ್ತಿ ಅಡವೇಗೌಡ, ತಾಲೂಕು ಉಪಾಧ್ಯಕ್ಷ ಬಿ ಬಸವರಾಜ್, ಸಂಘದ ನಿರ್ದೇಶಕರುಗಳಾದ ಮಂಜುನಾಥ್, ಕೆಸಿ ಮಾಸ್ತೇಗೌಡ, ಸುರೇಶ್, ಕೃಷ್ಣೇಗೌಡ, ತಮ್ಮೇಗೌಡ, ನಾಗರಾಜ್, ಧರ್ಮೇಗೌಡ, ಜೆಎನ್ ಮಂಜೇಗೌಡ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರು ಉಪಸ್ಥಿತರಿದ್ದರು.